ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಉದ್ದೇಶಿಸಿ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ದೇಶಾದ್ಯಂತ ಗೊಂದಲವಿದ್ದು, ಮತಪಟ್ಟಿಗೆ ಪರಿಶೀಲನೆ ವೇಳೆ ಕೆಲ ಸಮುದಾಯಗಳ ಮತಗಳನ್ನು ಉದ್ದೇಶಪೂರ್ವಕವಾಗಿ ತೆಗೆದುಹಾಕುವ ಆರೋಪ ಬಗ್ಗೆ ಕಾಂಗ್ರೆಸ್ ಎಚ್ಚರಿಕೆಯಿಂದ ಕೆಲಸ ಮಾಡಲಾಗ್ತಾ ಇದೆ. ಬೂತ್ ಮಟ್ಟದಲ್ಲಿ BLO 1 ಹಾಗೂ BLO 2 ವ್ಯವಸ್ಥಿತ ಜವಾಬ್ದಾರಿಯಿಂದ ನಿರ್ವಹಿಸುವಂತೆ ಸೂಚನೆ ನೀಡಲಾಗಿದೆ. ಎಸ್ಐಆರ್ ಬಗ್ಗೆ ಇಡೀ ದೇಶದಲ್ಲಿ ಸುಳ್ಳು ಗೊಂದಲ ಇದೆ. ಇದನ್ನ ಕರ್ನಾಟಕ ಸರ್ಕಾರ ಕೂಡ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ವಿಚಾರ ನಮ್ಮ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಇವರೆಲ್ಲೂ ಕೂಡ ಇದನ್ನ ಅರ್ಥ ಮಾಡ್ಕೊಂಡು SIR ಅನ್ನ ಯಾವ ರೀತಿ ದುರುಪಯೋಗ ಮಾಡ್ತಾರೆ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಬೂತ್ ಸಿಸ್ಟಮ್ನಲ್ಲಿ ನಾವು ಆ ಬೂತ್ ಅಲ್ಲಿ, ಆ ನಗರದಲ್ಲಿ, ಆ ವಾರ್ಡ್ ಅಲ್ಲಿ, ಆ ವಿಲೇಜ್ ಅಲ್ಲಿ ಈ ಬೂತ್ ಕಮಿಟಿಗಳು ಏನಿರ್ತಾರೆ ಅವರು ಕೆಲಸ ಮಾಡ್ತಾರೆ. ಸರ್ಕಾರದವರು BLA 1 ಅಂತಿರ್ತಾರೆ, ನಮ್ಮ ರಾಜಕೀಯ ಪಕ್ಷಗಳು BLA 2 ಅಂತಿರ್ತಾರೆ. ಅವರವರು ರಾಜಕೀಯ ಪಕ್ಷಗಳು ಕೂಡ ಮುತುವರ್ಜಿ ಸರ್ಕಾರ ಏನ್ BLA 1 ಮಾಡಿದ್ದಾರೆ ಅದನ್ನು ಕೂಡ ಜವಾಬ್ದಾರಿ ಕೆಲಸ ಮಾಡ್ತಾರೆ. ಮತಗಳನ್ನ ತೆಗೆಯುವಂತ ವೋಟರ್ ಲಿಸ್ಟ್ ಇದು ಇಡೀ ದೇಶದಲ್ಲಿ ಕೂಡ ಸಂಶಯಾಸ್ಪದವಾದಂತ ವ್ಯವಸ್ಥೆ ಆಗಿದೆ SIR. ಇದಕ್ಕೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನು ಕರೆಸಿ ಒಂದು ಮೀಟಿಂಗ್ ನಿನ್ನೆ ಮಾಡಿದ್ದಾರೆ. ನಾವೆಲ್ಲ ಕೂಡ ಈ ವಿಷಯದಲ್ಲಿ ಸರಿಯಾದಂತ ರೀತಿಯಲ್ಲಿ ಮತ ಪಟ್ಟಿ ಏನಿದೆ ಅದು ಪರಿಷ್ಕರಣೆ ಆಗಲಿ, ಅದರಲ್ಲಿ ಏನೋ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಮಾಡುವಂತ ಕಾಲದಲ್ಲಿ ಕೆಲವು ಸಮುದಾಯಗಳ ಮತವನ್ನ ತೆಗೆಯುವಂಥದ್ದು ಮಾಡೋದು, ಅವ್ರಿಗೆ ಬೇಕಾಗಿದ್ದನ್ನು ಉಳಿಸುವಂಥದ್ದು ಮಾಡೋದು, ಇದು ವ್ಯವಸ್ಥಿತವಾಗಿ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆ ಕುರಿತು ಉಲ್ಲೇಖಿಸಿದ ಲಕ್ಷಾಂತರ ಮತಗಳನ್ನು ಮತಪಟ್ಟಿಗೆಯಿಂದ ತೆಗೆದುಹಾಕುವಂಥ ಘಟನೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥದ್ದೇ ಎಂದು ಆತಂಕ ವ್ಯಕ್ತಪಡಿಸಿದರು. ಹಣಬಲ, ತೋಳುಬಲ ಅಥವಾ ಚುರುಚಿದ ಕ್ರಮಗಳಿಂದ ಜನ ತೀರ್ಪು ಬದಲಾಗಬಾರದು. ಈ ಬಾರಿ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ವಿಶೇಷ ಎಚ್ಚರಿಕೆ ವಹಿಸಲಿದೆ ಎಂದು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಇವತ್ತು ವೆಸ್ಟ್ ಬೆಂಗಾಲ್ ಹೋಗ್ತಾ ಇದ್ರೆ ಆಶ್ಚರ್ಯ ಆಗ್ತದೆ. ಆ ರಿಸಲ್ಟು ಅವರಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅಂತ. ಆ ರಿಸಲ್ಟ್ ನೋಡಿದಾಗ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ಫೇರ್ ಆಗಿ ನಡೆದಿದೆ. ವೋಟರ್ ಲಿಸ್ಟ್ ಏನಿದೆ ಅದು ಪರಿಷ್ಕರಣೆ ಆಗಿದೆ. ಪರಿಷ್ಕರಣೆಯಲ್ಲಿ ಕರೆಕ್ಟ್ ಆಗಿ ಯಾರಿದ್ದಾರೆ ವಾರ್ಡಲ್ಲಿ ಅಥವಾ ಗ್ರಾಮದಲ್ಲಿ, ಆ ಬೂತ್ನಲ್ಲಿ ಅವ್ರಿಗೆ ಯಾವುದೇ ವರ್ಗದವರಾಗಲಿ ಅಲ್ಲಿ ಬದಲಾವಣೆ ಮಾಡೋದು, ತೆಗೆಯುವಂತ ಕೆಲಸ ಆಗದಂತೆ ಮುನ್ನೆಚ್ಚರಿಕೆಯನ್ನ ರಾಜಕೀಯ ಪಕ್ಷಗಳು ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಅಂತ ಆ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೆದಿದ್ದರು. ಇದೇ ಸಂದರ್ಭದಲ್ಲಿ ಸಚಿವರು 5 ರಾಜ್ಯದ ಚುನಾವಣೆಗಳ ಫಲಿತಾಂಶದ ಕುರಿತು ಮಾತನಾಡುತ್ತಾ, ಕೇರಳದ 100% ಶಿಕ್ಷಣ ಪ್ರಮಾಣ ಇರುವುದರಿಂದ ಇಲ್ಲಿ ಇಂತಹ ಅಕ್ರಮಗಳಿಗೆ ಅವಕಾಶ ಕಡಿಮೆ ಎಂದು SIR ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸಚಿವರು ಇಟ್ಟರು. ರಾಜ್ಯಾದ್ಯಂತ ಜನರು ಅತ್ಯಂತ ವಿದ್ಯಾವಂತರಾಗಿದ್ದು, ಸಾಮಾನ್ಯ ಕಾರ್ಮಿಕರು ಉನ್ನತ ಶಿಕ್ಷಣ ಪಡೆದಿರುವುದರಿಂದ ಮತದಾರರ ಹಕ್ಕುಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಇದೆ ಎಂದು ಇದೇ ಸಂದರ್ಭದಲ್ಲಿ ಅವರು ತಮ್ಮ ಅಭಿಪ್ರಾಯ ಹಂಚಿದರು. ಕೇರಳದಲ್ಲಿ ಬಹಳ ಬುದ್ಧಿವಂತರು, ಈ ರಾಜ್ಯದಲ್ಲಿ ದೇಶದಲ್ಲಿ ವಿದ್ಯಾವಂತರಿರೋದು ಹೈಯೆಸ್ಟ್ 100 ಇರೋದಂತ ಕೇರಳ. ಅಲ್ಲೇನು ಮಾಡಕ್ ಹೋದ್ರಾಗಲ್ಲ. ಪ್ರತಿ ಕೆಲಸಕ್ಕೆ ಹೋಗೋನು ಒಬ್ಬ ಕಾರ್ಮಿಕ ಕೂಡ ಡಬಲ್ ಗ್ರಾಜುಯೇಟ್ ಇರ್ತಾರೆ. ಯಾರು ಅದನ್ನು ಮಾಡಕ್ ಆಗೋದಿಲ್ಲ. ಹೈಯೆಸ್ಟ್ ಎಜುಕೇಶನ್ 100% ಎಜುಕೇಶನ್ ಇರೋದ್ರಿಂದ ಅಲ್ಲಿ ಆಗಿಲ್ಲ ಅಂತ ನನ್ನ ಭಾವನೆ. ವರದಿ ಪಂಚಾಯತ್ ಸ್ವರಾಜ್ ಸಮಾಚಾರ್, ಬೆಂಗಳೂರು.